ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಳಶವಯ್ಯ. ಈ ಕನ್ನಡ ಭಾಷೆ ಎಷ್ಟು ಸರಳವಾಗಿದೆ, ಸೊಗಸಾಗಿದೆ. ಕೇಳಿದ ಕೂಡಲೇ ಅರ್ಥ ಮನಸ್ಸನ್ನು ಮುಟ್ಟುತ್ತೆ, ಹೃದಯವನ್ನು ತಲುಪುತ್ತೆ. ಆಹಾ ಎನ್ನುವ ರೀತಿ ನಮ್ಮ ಮೆಚ್ಚುಗೆಗೆ ಒಳಗಾಗುತ್ತೆ. ಇಷ್ಟು ಸರಳವಾದ ಕನ್ನಡ 12ನೇ ಶತಮಾನದ್ದು. ನಮ್ಮ ಬಸವಣ್ಣನವರು ಬರೆದಂಥ ವಚನ. 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಈ ಕನ್ನಡ, ಜನರ ಆಡು ಭಾಷೆಯಾಗಿದ್ದ ಕನ್ನಡ ಎಷ್ಟು ಸರಳವಾಗಿದೆ. ಆದರೆ 12ನೆಯ ಶತಮಾನದ ನಂತರ ಬಂದಂಥ ಕಾವ್ಯಗಳು ಏನಿವೆ ಕನ್ನಡದಲ್ಲಿ, ಹಳಗನ್ನಡ ನಡುಗನ್ನಡದ ಕಾವ್ಯಗಳು ಏನಿದೆ, ಚಂಪು ಕಾವ್ಯಗಳು ಏನಿದೆ, ಅವುಗಳನ್ನು ಓದೋಕೆ ಹೋದರೆ ಮೊದಲ ಸಲಕ್ಕೆ, ಎರಡನೇ ಸಲಕ್ಕೆ, ಮೂರನೇ ಸಲಕ್ಕೆ ಖಂಡಿತ ದಕ್ಕೋಲ್ಲ ನಮಗೆ. ನಿಘಂಟನ್ನು ಇಟ್ಕೊಂಡು ಅಥವಾ ತಿಳಿದವರ ಜೊತೆಯಲ್ಲಿ ನಾವು ಓದ್ತಾ ಹೋಗಬೇಕಾಗುತ್ತೆ. ನಾವಾಗಿಯೇ ಓದಿಕೊಳ್ಳೋದಕ್ಕೆ, ಓದಿ ಆಸ್ವಾದಿಸೋದಕ್ಕೆ ಬಹಳ ಕಷ್ಟ. ಆದರೆ ಈ ಒಂದು ಕನ್ನಡವನ್ನು ನೋಡಿ ಎಷ್ಟು ಸರಳವಾಗಿದೆ, ಸೊಗಸಾಗಿದೆ. ವೀರಶೈವರ ಒಂದು ಚಳುವಳಿ ಸಾರ್ಥಕತೆಯನ್ನು ಪಡೆಯೋದಕ್ಕೆ ಅವರು ಬಳಸಿದಂತಹ ಭಾಷೆ, ಆ ಶಬ್ದಗಳು ಬಹಳ ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಎಂ ಬಸವಣ್ಣ, ಮಾನವತಾವಾದಿ ಬಸವಣ್ಣ ಅಂತಕ್ಕಂಥ ಒಂದು ಪುಸ್ತಕ ಇದ್ದದ್ದು ಎಂ ಬಸವಣ್ಣ ಅವರು. ಬಸವಣ್ಣ ಅವರು ವಾಸ್ತವದಲ್ಲಿ ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಯೋಗಿಕ ಮನಃಶಾಸ್ತ್ರದಲ್ಲಿ MA ಪದವಿ ಪಡೆದವರು. ಆದರೆ ಬಸವಣ್ಣನವರ ಬದುಕು ಮತ್ತು ಅವರ ಬರಹ ಇದನ್ನು ನೋಡಿ ಅದರಿಂದ ಪ್ರೇರಿತರಾಗಿ ಈ ಪುಟ್ಟ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಟ್ಟ ಪುಸ್ತಕ ನಿಜಕ್ಕೂ ನಮಗೆ ಬಹಳ ಬಹಳ ನಮ್ಮ ಮನಸ್ಸನ್ನು ಇದು ಹಿಡಿಸುತ್ತೆ. ಇವರು ಹೇಳುವಂಥ ಒಂದು ಮಾತು ನಿಜಕ್ಕೂ ಮೆಚ್ಚುವಂಥದ್ದು. ಅನೇಕ ಜನ ಬಸವಣ್ಣನವರನ್ನು ವೀರಶೈವ ಅಥವಾ ಲಿಂಗಾಯತ ಮತಸ್ಥಾಪಕರೆಂದು ಕರೆದಿರುವುದು ಜನರ ಮನಸ್ಸಿನಲ್ಲಿರುವ ಒಂದು ತಪ್ಪು ಕಲ್ಪನೆ. ಬಸವಣ್ಣ ಯಾವುದೇ ಮತವನ್ನು ಸ್ಥಾಪಿಸಲಿಲ್ಲ. ಒಂದು ವೇಳೆ ಅವನು ವೀರಶೈವ ಮತವನ್ನು ಸ್ಥಾಪಿಸಿದನೆಂದರೂ ಅವನ ದೃಷ್ಟಿಯಲ್ಲಿ ಅದೊಂದು ಮತವಲ್ಲ, ಜಾತಿಯಲ್ಲ. ವರಕವಿ ಬೇಂದ್ರೆಯವರು ಹೇಳಿರುವಂತೆ ವೀರಶೈವವು ಜಾತಿಯಲ್ಲ, ಧರ್ಮದ ನೆಲೆಗೆ ಏರಬೇಕೆನ್ನುವ ಒಂದು ಮತಪಂಥ ಅದು. ಅವರ ಶರಣರು ನಾನಾ ದೇಶಿಗರು, ಶರಣರದು ಶಿಷ್ಯ ಸಂತಾನ. ಹೀಗೆ ಒಂದು ಒಳನೋಟವನ್ನು ಕೊಡ್ತಾ ಹೋಗ್ತಾರೆ ಎಂ ಬಸವಣ್ಣ ಅವರು ಈ ಒಂದು ಪುಟ್ಟ ಪುಸ್ತಕದಲ್ಲಿ. ಹಾಗಾಗಿ ಬಸವಣ್ಣನವರ ಬಗ್ಗೆ ನಾವು ಅಷ್ಟಾಗಿ ತಿಳಿದೇ ಇರತಕ್ಕಂಥ ಒಳನೋಟವನ್ನು ನೋಡಬಹುದು ಈ ಒಂದು ಪುಟ್ಟ ಪುಸ್ತಕವನ್ನು ನೋಡಿದರೆ. ಇವತ್ತು ವಿಶೇಷವಾದ ಕನ್ನಡ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ಈ ಕನ್ನಡ ಸಂಚಿಕೆಗೆ ತಮಗೆಲ್ಲ ಸ್ವಾಗತವನ್ನು ಈಗಾಗಲೇ ಕೋರಿದ್ದೇನೆ. ನಮ್ಮ ಸ್ಪರ್ಧಿಗಳಿಗೂ ಸ್ವಾಗತವನ್ನು ಕೋರೋಣ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಲಿಲ್ವಾ? ಇಷ್ಟವಾಗಬೇಕಾದರೆ ಏನು ಮಾಡಬೇಕು? ನಿಮ್ಮ ಸಲಹೆಗಳಿಗಾಗಿ ನಾವು ಕಾಯ್ತಾನೇ ಇದ್ದೇವೆ. ಆರಂಭಿಸಬಹುದಾ ಕಾರ್ಯಕ್ರಮವನ್ನು? ನಮ್ಮ ಸ್ಪರ್ಧಿಗಳ ಪರಿಚಯವನ್ನು ಮೊದಲು ಮಾಡಿಕೊಳ್ಳೋಣ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್. ನಾನು ದೊಡ್ಡಬಳ್ಳಾಪುರದ ನಿವಾಸಿಯಾಗಿದ್ದು ಪ್ರಸ್ತುತ ಒಂದು ಖಾಸಗಿ ಕಂಪನಿಯಲ್ಲಿ ವೃತ್ತಿಯನ್ನು ನಿರ್ವಹಿಸುತ್ತಾ ಇದ್ದೇನೆ. ಪುಸ್ತಕಗಳನ್ನು ಓದುವುದು ಹಾಗೂ ಕ್ರೀಡೆ ಮತ್ತು ಮನ್ನಿತರ ಮನರಂಜನಾ ಕಾರ್ಯಕ್ರಮಗಳನ್ನು ವೀಕ್ಷಿಸುವುದು ನನ್ನ ಹವ್ಯಾಸವಾಗಿದೆ. ರವಿಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಕಲಾ. ನಾನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೇನೆ. ಮೂಲತಃ ನಾನು ಮಂಗಳೂರಿನವಳು. ನಾನು ಪ್ರಸ್ತುತವಾಗಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಸ್ಥಳಾಗಿದ್ದೇನೆ. ನನ್ನ ಹವ್ಯಾಸಗಳೆಂದರೆ ಹಾಡುವುದು, ಪದಬಂಧ ಮಾಡುವುದು ಹಾಗೂ ನನ್ನ ತಂದೆಯವರು ರಚಿಸಿದ ಹಾಡುಗಳನ್ನು, ಲೇಖನಗಳನ್ನು ಓದುವುದು, ಹಾಡುವುದು. ಶ್ರೀಕಲಾ ಅವರೇ, ನಮಗಾಗಿ ಒಂದೆರಡು ಸಾಲು ಯಾವುದಾದರೂ ಸರಿ.
ನನ್ನ ನೆಚ್ಚಿನ ಕವಿಯಾದ ಎಸ್ ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆಯನ್ನು ಹಾಡಲು ಇಚ್ಛಿಸ್ತೇನೆ. ಮೊದಲ ದಿನ ಮೌನ, ಮೊದಲ ದಿನ ಮೌನ, ಅಳುವೆ ತುಟಿಗೆ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ, ಹತ್ತು ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ, ಹತ್ತು ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ, ಜೀವನದಲ್ಲಿ ಜಾತ್ರೆ ಮುಗಿದಂತೆ. ಬಹಳ ಬಹಳ ಧನ್ಯವಾದಗಳು. ಸೊಗಸಾಗಿ ಹಾಡಿದ್ರಿ. ನಮ್ಮ ಮೂರನೆಯ ಸ್ಪರ್ಧೆಯ ಪರಿಚಯ ಮಾಡಿಕೊಳ್ಳೋಣ. ನನ್ನ ಹೆಸರು ಜಿ ಸುಧಾಕರ್ ಅಂತ. ನಾನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಪಿಚ್ಚಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರು ಇಲ್ಲಿ ಕನ್ನಡ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಹೆಚ್ಚಾಗಿ ಓದುವುದು. ನನ್ನದೇ ಆದಂಥ ಪುಸ್ತಕಗಳನ್ನು 4 ಪುಸ್ತಕಗಳನ್ನು ಬರೆದಿದ್ದೇನೆ. 5ನೇ ಪುಸ್ತಕ ಮುದ್ರಣದ ಹಂತದಲ್ಲಿದೆ. ಮತ್ತು ಭಾವಗೀತೆಯನ್ನು, ಚಿತ್ರಗೀತೆಯನ್ನು ಮತ್ತು ಜನಪದ ಗೀತೆಯನ್ನು ಹಾಡ್ತಕ್ಕಂಥದ್ದು, ಮತ್ತು ದಿನನಿತ್ಯ ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು, ಮತ್ತು ವ್ಯಾಯಾಮ ಮಾಡ್ತಕ್ಕಂಥದ್ದು ಎಲ್ಲ ಹವ್ಯಾಸಗಳಿವೆ. ಸುಧಾಕರ್, ಒಂದು ಜಾನಪದ ಗೀತೆಗೆ 2 ಸಾಲು. ಚೆಲ್ಲಿದರು ಮಲ್ಲಿಗೆಯ ಬಾನಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಧನ್ಯವಾದ. ಪಿಚ್ಚಳಿ ಶ್ರೀನಿವಾಸ್ ಅವರ ನೆನಪು ಬಂತು. ಬಹಳ ಸಂತೋಷ ಸುಧಾಕರ್. ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಬಿಸಿಲ್ಗುದುರೆಯ ಬೆನ್ನೇರಿದವ, ಎಚ್ ಶಾಂತರಾಜ ಐತಾಳ ಅವರ ಆತ್ಮಕಥನದ ಕೃತಿ. ಮೊದಲ ಪ್ರಶ್ನೆ ಈಗ ಬಂತು. ವಿಭಕ್ತಿ ಪ್ರತ್ಯಯಗಳೆಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಅಪಭ್ರಂಶವಾದ ಪದ, ಸಮಸ್ತ ಪದ, ನುಡಿಗಟ್ಟುಗಳು, ಕಾರ್ಯಕಾರಣ ಪದ. ಮೊದಲಿಗೆ ಸುಧಾಕರ್, ಆನಂತರ ರವಿಕುಮಾರ್ ಬಜರುತ್ತಿದ್ದಾರೆ. ಕಾರ್ಯಕಾರಣದ ಪದ. ಕಾರ್ಯಕಾರಣ ಪದ ಅಂತ ಹೇಳ್ತಾ ಇದ್ದಾರೆ. ರವಿಕುಮಾರ್, ತಮ್ಮ ಉತ್ತರ. ಆಯ್ಕೆ 2 ಸಮಸ್ತ. ಆಯ್ಕೆ 2 ಸಮಸ್ತ ಪದ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನ ನೋಡೋಣ. ಕಾರ್ಯಕಾರಣ ಪದ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸುಧಾಕರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಸಿಲುಗುದುರೆಯ ಬೆನ್ನೇರಿದವ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈ ವಿಭಕ್ತಿ ಪ್ರತ್ಯಯಗಳು ಅನ್ನೋದು ಕನ್ನಡ ವ್ಯಾಕರಣದ ಒಂದು ಪ್ರಮುಖ ಅಂಗವಾಗಿದೆ. ಪ್ರತ್ಯಯ ಅಂದರೆ ಸಂಸ್ಕೃತದಲ್ಲಿ ಒಂದು ಪದದ ಕೊನೆಗೆ ಸೇರುವ ಕೆಲವು ಅಕ್ಷರಗಳ ಗುಂಪು ಎನ್ನುವ ಒಂದು ಅರ್ಥ ಬರುತ್ತೆ. ಆ ಸಂಸ್ಕೃತದ ಕೆಲವು ವಿಭಕ್ತಿ ಪ್ರತ್ಯಯಗಳನ್ನು ಕನ್ನಡದಲ್ಲೂ ಸಹ ನಾವು ಸೇರಿಸ್ಕೊಂಡಿದ್ದೇವೆ. ಈ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಇಡೀ ಅರ್ಥವೇ ಬದಲಾವಣೆಯಾಗ್ತಾ ಹೋಗುತ್ತೆ. ಇವು ಕೇವಲ ಪದಗಳು ಅಲ್ಲ, ಅಕ್ಷರಗಳ ಗುಂಪು ಅಷ್ಟೇ. ಪದಗಳ ಜೊತೆ ಸೇರಿದರೆ ಮಾತ್ರ ಇವುಗಳಿಗೆ ಅರ್ಥ ಉಂಟು. ಸ್ವತಂತ್ರವಾಗಿ ಇವುಗಳಿಗೆ ಅಂತಹ ಅರ್ಥ ಏನೂ ಇರೋದಿಲ್ಲ. ಉದಾಹರಣೆಗೆ ಸಮಾನತೆ ಅಂತ ತಗೊಂಡಾಗ ಸಮಾನ ಅನ್ನೋದು ಪದ, ಈ ತೇ ಅನ್ನೋದು ವಿಭಕ್ತಿ ಪ್ರತ್ಯಯ. ಬರೀ ತೇ ಅಂತ ಹೇಳ್ತಂದ್ರೆ ಅದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಈ ವಿಭಕ್ತಿ ಪ್ರತ್ಯಯಗಳು ಶಬ್ದಗಳ ಜೊತೆಗೆ ಸೇರಿದಾಗ ಅವುಗಳಿಗೆ ಒಂದು ಅರ್ಥ ಬರುತ್ತೆ. ಮುಖ್ಯವಾಗಿ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸುತ್ತೆ. ಸಮರ್ಪಣೆ ಎನ್ನುವ ಕಾದಂಬರಿ ಜಿ.ಕೆ. ಐತಾಳ್ ಬರೆದಿರುವಂಥದ್ದು. ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ. ಮೈಸೂರು ವಿಶ್ವವಿದ್ಯಾನಿಲಯವು ತನ್ನ ವಿಖ್ಯಾತ ಇಂಗ್ಲಿಷ್ ಕನ್ನಡ ನಿಘಂಟನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಕಟಿಸಿತು? ಆಯ್ಕೆಗಳನ್ನು ನೋಡೋಣ. 1946,
1966, 1989, 1916. ಮೊದಲಿಗೆ ಸುಧಾಕರ್, ಆನಂತರ ರವಿಕುಮಾರ್. 1966. ಆಯ್ಕೆ 2 ರವಿಕುಮಾರ್. ಆಯ್ಕೆ 2 1960. ಆಯ್ಕೆ 2 ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 1946 ಆಗಿತ್ತು. ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲೇ ಇಂಗ್ಲಿಷ್ ಕನ್ನಡ ನಿಘಂಟು ಸಿದ್ಧವಾಗಿತ್ತು ಅನ್ನೋದು ಗಮನೀಯವಾದ ವಿಚಾರ. ಬಿ ವೆಂಕಟನಾರಾಯಣಪ್ಪ, ಡಾಕ್ಟರ್ ಡಿ.ವಿ. ಗುಂಡಪ್ಪ, ಬಿ.ಎಂ. ಶ್ರೀಕಂಠಯ್ಯ, ಟಿ.ಎಸ್. ವೆಂಕಣ್ಣಯ್ಯ, ಎ.ಆರ್. ಕೃಷ್ಣಶಾಸ್ತ್ರಿ, ಎಂ.ಆರ್. ಶ್ರೀನಿವಾಸ ಮೂರ್ತಿ ಮೊದಲಾದವರೆಲ್ಲ ಸೇರಿಕೊಂಡು 14 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ 14 ವರ್ಷಗಳ ಕಾಲ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದಕ್ಕೆ ಈ ಒಂದು ನಿಘಂಟು ಸಿದ್ಧವಾಗಿ 1946ರಲ್ಲಿ ಪ್ರಕಟವಾಗುತ್ತೆ. ನಿಘಂಟಿಗೆ ಸಾಮಾನ್ಯವಾಗಿ ಹೆಚ್ಚು ಕಾಲ ತಗೊಳ್ಳುತ್ತೆ, ಇದರಲ್ಲಿ ಅನುಮಾನವೇ ಇಲ್ಲ. ಉದಾಹರಣೆಗೆ ಆಕ್ಸ್ಫರ್ಡ್ ನಿಘಂಟು ಏನಿದೆ ಅದನ್ನು 13 ವರ್ಷಗಳಲ್ಲಿ ಪೂರ್ಣ ಮಾಡಬೇಕು ಅಂತ ಎಲ್ಲರೂ ಸೇರಿಕೊಂಡು ಪ್ರಯತ್ನಿಸ್ತಾರೆ. ಆದರೆ ಅದು ಮುಗಿಯುವಷ್ಟೊತ್ತಿಗೆ 70 ವರ್ಷಗಳ ಕಾಲ ತಗೊಂಡಿರುತ್ತಂತೆ. ಯಾಕಂದರೆ ನಿಘಂಟಲ್ಲಿ ಒಂದೇ ಒಂದು ತಪ್ಪು ಬರಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ನಿಖರವಾಗಿ ಇರಬೇಕಾಗುತ್ತೆ. ಹಾಗಾಗಿ ಇಷ್ಟು ಸಮಯ ಬೇಕೇ ಬೇಕು. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿರುವ ನಿಘಂಟು ಇವತ್ತಿಗೂ ಸಹ ಅತ್ಯಂತ ಉಪಯುಕ್ತವಾದದ್ದು ಅನ್ನೋದನ್ನು ಮರೆಯೋ ಹಾಗಿಲ್ಲ. ಮುಂದಿನ ಪುಸ್ತಕ ಸಂಚಯ, UN ಸಂಗನಾಳಮಠ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಪದ್ಯವನ್ನು ರಚಿಸುವ ವಿಜ್ಞಾನವನ್ನು ಏನೆಂದು ಕರೆಯುವರು? ಆಯ್ಕೆಗಳನ್ನು ನೋಡೋಣ. ವ್ಯಾಕರಣ, ನಿರುಕ್ತ, ಛಂದಸ್ಸು, ಕಲ್ಪ. ಮೊದಲಿಗೆ ಶ್ರೀಕಲಾ, ಆನಂತರ ಸುಧಾಕರ್. ಛಂದಸ್ಸು ಆಯ್ಕೆ 3. ಹೇಳಿ ಸುಧಾಕರ್. ಛಂದಸ್ಸು ಉತ್ತರವನ್ನು ನೋಡೋಣ. ಛಂದಸ್ಸು ಉತ್ತರ ಸರಿಯಾಗಿದೆ. ಸಂಚಯ ಎನ್ನುವ ಈ ಒಂದು ಪುಸ್ತಕವನ್ನು ಶ್ರೀಕಲಾ ಅವರಿಗೆ ಕೊಟ್ಟಿದ್ದೇವೆ. ಛಂದಸ್ಸು ಅಂತ ಹೇಳಿದರೆ ಪದ್ಯವನ್ನು ರಚಿಸೋದಕ್ಕೆ ಬೇಕಾಗುವಂಥ ಒಂದು ವಿಜ್ಞಾನ ಅದು. ಈ ಛಂದಸ್ಸು ಹೇಳುವ ನಿಯಮಗಳಿಗೆ ಅನುಗುಣವಾಗಿ ಪದ್ಯವನ್ನು ರಚಿಸಿದರೆ ಅದನ್ನು ಛಂದೋಬದ್ಧ ಪದ್ಯ ಅಥವಾ ಛಂದೋಬದ್ಧವಾದ ಕಾವ್ಯ ಅಂತ ನಾವು ಕರೀತೇವೆ. ಈ ಛಂದಸ್ಸು ಅನ್ನೋ ವಿಜ್ಞಾನ ಸಂಸ್ಕೃತ ಭಾಷೆಯಲ್ಲಿ ಅರಳಿದ ಹಾಗೆ ಕನ್ನಡದಲ್ಲೂ ಸಹ ಅರಳಿದೆ. ಸ್ವತಂತ್ರವಾಗಿ ಅರಳಿದರೂ ಸಹ ಇವು ಪರಸ್ಪರ ಪೂರಕವಾಗಿ ಬೆಳೆದು ಬಂದು ತಮ್ಮದೇ ಆದ ಕೆಲವು ವಿಶೇಷವಾದ ಛಂದಸ್ಸುಗಳನ್ನು ರೂಪಿಸ್ಕೊಂಡು ಹೋಗಿದೆ. ಕಾಲಕ್ಕೆ ಸರಿಯಾಗಿ ಈ ಛಂದೋ ವಿಜ್ಞಾನ ಅನ್ನೋದು ಪರಿಷ್ಕಾರಕ್ಕೆ ಒಳಪಟ್ಟುಕೊಂಡು ಇವತ್ತಿನವರೆಗೂ ಬಂದಿದೆ. ಹೊಸಗನ್ನಡಕ್ಕೆ ಬಂತು ಅಂತ ಹೇಳ್ತಂದರೆ ಈ ಹೊಸಗನ್ನಡದ ಛಂದಸ್ಸುಗಳು ನಿಜಕ್ಕೂ ಅದ್ಭುತವಾಗಿದೆ, ವಿಪುಲವಾಗಿದೆ. ಹಾಗಾಗಿ ಪದ್ಯವನ್ನು ಯಾರಾದರೂ ಬರೀಬೇಕು ಅಂತ ಇಷ್ಟಪಡೋದಾದರೆ ಹೊಸಗನ್ನಡ ಛಂದಸ್ಸನ್ನು ಮೊದಲು ಅಧ್ಯಯನ ಮಾಡಿ ಆನಂತರ ಹಿಂದಕ್ಕೆ ಹೋಗಿ ಕಠಿಣವಾದ ಛಂದಸ್ಸುಗಳ ಪರಿಚಯವನ್ನು ಮಾಡ್ಕೋಬಹುದು. ಮುಂದಿನ ಪುಸ್ತಕ ಸಮ್ಮೇಳನಾಧ್ಯಕ್ಷರ ಭಾಷಣಗಳು, ಸಂಪಾದಕರು ಸಿರಿಗೇರಿ ಎರಿ ಸ್ವಾಮಿ. ಪ್ರಶ್ನೆ: ನಮ್ಮ ದೇಶದ 500 ರೂಪಾಯಿ ನೋಟಿನಲ್ಲಿ ನೋಟಿನ ಮೊತ್ತವನ್ನು ವಿವಿಧ ಭಾಷೆಗಳಲ್ಲಿ ಬರೆದಿರುವರು. ಅವುಗಳಲ್ಲಿ ಕನ್ನಡದ ಸ್ಥಾನ ಎಷ್ಟನೆಯದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಸುಧಾಕರ್ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳಿ. 4ನೇದು ಅಂತ ಹೇಳ್ತಾ ಇದ್ದಾರೆ ಶ್ರೀಕಲಾ ಹಾಗೂ ರವಿಕುಮಾರ್. 4ನೇದ, 5ನೇದ, 6ನೇದ? ನಾನಂತೂ ತಿಳ್ಕೊತಾ ಇದ್ದೀನಿ, ತಮಗೆ ಗೊತ್ತಿದ್ದರೆ ಹೇಳ್ಬೋದು. ಆಯ್ಕೆಗಳು ರವಿಕುಮಾರ್, ಶ್ರೀಕಲಾ, ಆಯ್ಕೆಗಳು ನೋಡೋಣವಾ? ಆಯ್ಕೆಗಳು: 3ನೇಯದು, 4ನೇಯದು, 8ನೇಯದು, 5ನೇಯದು. ರವಿಕುಮಾರ್ ಆಯ್ಕೆ 4, 5ನೇಯದು. ಆಯ್ಕೆ 4, 5ನೇಯದು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 4ನೇಯದು ಆಗಿತ್ತು. ಈ ಉತ್ತರವನ್ನು ಸುಧಾಕರ್ ಅವರು ಆಯ್ಕೆಗಳು ಬರುವುದಕ್ಕೆ ಮೊದಲೇ ತಾವು ಕೊಟ್ಟಿದ್ದೀರಿ. ಹಾಗಾಗಿ ಸಮ್ಮೇಳನಾಧ್ಯಕ್ಷರ ಭಾಷಣಗಳು ಎನ್ನುವ ಈ ಪುಸ್ತಕದ ಜೊತೆ ಸಮರ್ಪಣೆ ಎನ್ನುವ ಜಿ.ಕೆ. ಐತಾಳರ ಕಾದಂಬರಿ ಕೃತಿಯನ್ನು ಸಹ 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. 1987ರಲ್ಲಿ ಮೊದಲ ಬಾರಿಗೆ 500 ರೂಪಾಯಿಗಳ ನೋಟು ಬಿಡುಗಡೆಯಾಗುತ್ತೆ.
15 ಭಾಷೆಗಳು ಇವೆ. 2011ರಲ್ಲಿ 500 ರೂಪಾಯಿ ಮತ್ತೆ ಹೊಸ ಸ್ವರೂಪದಲ್ಲಿ ಬಿಡುಗಡೆಯಾಗುತ್ತೆ. ಆದರೆ ಏನು ಬಹಳ ಮುಖ್ಯವಾದ ವ್ಯತ್ಯಾಸ ಅಂದರೆ ಈ 100 ರೂಪಾಯಿಯನ್ನು ಸೂಚಿಸೋದಕ್ಕೆ ಒಂದು ಸಂಕೇತವನ್ನು ಬಳಸ್ತೇವಲ್ವಾ, ರೂಪಾಯಿಯ ಸಂಕೇತ, ಆ ಸಂಕೇತ ಸೇರಿಕೊಳ್ಳುತ್ತೆ ಈ 2011ರ ನಮೂನೆಯ 500 ರೂಪಾಯಿಗಳ ನೋಟಿನಲ್ಲಿ. ಈಗ ಅಕ್ಷರ ಸಂಗಾತ ಎನ್ನುವ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. TS ಗೊರವರ ಅವರು ರಚಿಸಿರುವಂಥದ್ದು. ಪ್ರಶ್ನೆ: ಈ ಕನ್ನಡ ವಾಕ್ಯವನ್ನು ತಪ್ಪಿಲ್ಲದಂತೆ ಓದಿ. ನಾನು ಓದಲ್ಲ, ನಿಮ್ಮಿಂದ ಕಲ್ತ್ಕೋತೇನೆ. ಯಾರು ಸರಿಯಾಗಿ ಓದ್ತೇನೆ ಅಂತ ವಿಶ್ವಾಸ ಇದೆಯೋ ಅವರು ಬಜರ್ ಒತ್ತಬಹುದು, ಓದಬಹುದು. ತಪ್ಪಿದ್ರೆ ಒಂದು ಪುಸ್ತಕ ವಾಪಸ್ ತಗೋತೇನೆ. ಸಿದ್ಧವಾಗಿದ್ದೀರಾ? ಈಗ ಬಂತು ವಾಕ್ಯ ಬಂತು. ಮೊದಲಿಗೆ ಸುಧಾಕರ್, ಆನಂತರ ರವಿಕುಮಾರ್, ಮೂರನೇದಾಗಿ ಶ್ರೀಕಲಾ ಅವರು. ಇಲ್ಲಿ ಒಂದು ಸಣ್ಣ ಒಪ್ಪಂದ ಮಾಡಿಕೊಳ್ಳೋದು. ಸ್ವಲ್ಪ ಒಂದು ನಿಮಿಷ. ಒಬ್ಬರು ಓದ್ಬಿಟ್ಟು ಅವ್ರಿಗೆ ಮಾತ್ರ ಪುಸ್ತಕ ಕೊಟ್ಟರೆ ತಪ್ಪಾಗುತ್ತೆ. ಈಗ ಸುಧಾಕರ್ ಸರಿಯಾಗಿ ಓದಿದ್ರು, ಒಂದು ಪುಸ್ತಕ ಕೊಟ್ವಿ. ಆಮೇಲೆ ರವಿಕುಮಾರ್ ಓದ್ಬೋದು, ಆಮೇಲೆ ಶ್ರೀಕಲಾ ಅವರು ಓದಬಹುದು. ಹಾಗಾಗಿ 3ಕ್ಕೆ 3 ಸಹ ಸರಿಯಾಗಿ ಓದಿಬಿಟ್ರೆ ತಪ್ಪಿಲ್ಲದ ಹಾಗೆ 3 ಪುಸ್ತಕ ಕೊಡ್ತೇವೆ. ತಪ್ಪು ಮಾಡಿದ್ರೆ 3ರಿಂದ 3 ಪುಸ್ತಕ ವಾಪಸ್ ತಗೋತೇವೆ. ಆಗಬಹುದಾ? ಹೇಳಿ ಸುಧಾಕರ್. ನೀರೊಳಗಿರ್ದುಂ ಬೆಮರ್ತನುಂ ಊರಗ ಪತಾಕಂ. ಇನ್ನೊಂದ್ಸಲ ಹೇಳಿ. ನೀರೊಳಗಿರ್ದುಂ ಬೆಮರ್ತನುಂ ಊರಗ ಪತಾಕಂ. ನೋಡೋಣ ರವಿಕುಮಾರ್ ಏನು ಹೇಳ್ತಾರೆ. ನೀರೊಳಗಿರ್ದುಂ ಬೆಮರ್ತ ನುರಗ ಪತಾಕಂ. ಶ್ರೀಕಲಾ. ನೀರೊಳಗಿರ್ದುಂ ಬೆಮರ್ತ ನುರಗ ಪಾತಕಂ. ಪತಾಕಂ ಪಾತಕಂ ಮಾಡಿದ್ರೆ ನೀರೊಳಗಿರ್ದುಂ ಬೆಮರ್ತ ನುರಗ ಪತಾಕಂ. ಇಲ್ಲಿ ಒಂದು ಸೂಕ್ಷ್ಮ ಏನು ಅಂದರೆ, ಮೂಲ ರೂಪದಲ್ಲಿ ಹೇಗಿದೆಯೋ ಹಾಗೆ ಓದಬಹುದು, ಇಲ್ಲ ಆ ಸಂಧಿಗಳನ್ನು ಬಿಡಿಸ್ಕೊಂಡು ಓದಬಹುದು. ತಪ್ಪೇನಿಲ್ಲ ಅಲ್ವಾ? ನಾವೆಲ್ಲ ಒಂದು ಲೆಕ್ಕದಲ್ಲಿ ಕಲಿತಾ ಇದ್ದೇವೆ ಮತ್ತೆ. ಹಾಗಾಗಿ ಇಲ್ಲಿ ನೀರುಳಿರ್ದುಂ ಬೆಮರ್ದಂ ಉರಗ ಪತಾಕಂ ಆ ರೀತಿ ಹೇಳಬೇಕು, ಅಥವಾ ಬೆಮರ್ತನ್ ಉರಗ ಪತಾಕಂ ಅಂತ ಸೇರಿಸಿ ಹೇಳಬೇಕು. ಬಿಡಿಸಿ ಹೇಳಿದ್ರು ಪುಸ್ತಕ ಕೊಡ್ತೇವೆ, ಸೇರಿಸಿ ಹೇಳಿದ್ರು ಪುಸ್ತಕ ಕೊಡ್ತೇವೆ. ನನ್ನ ಲೆಕ್ಕದಲ್ಲಿ ರವಿಕುಮಾರ್ ಸರಿಯಾಗಿ ಓದಿದ್ದಾರೆ, ಅವರಿಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ತಗೊಂಬಿಡ್ಲಾ ಒಂದೊಂದು ಪುಸ್ತಕ? ಈಗಷ್ಟೇ ನಾವು ಕೇಳಿದಂಥ ಓದಿದಂಥ ಈ ಒಂದು ಸಾಲು ಏನಿದೆ, ಇದು ರಂಧನ ಗದಾಯುದ್ಧದಲ್ಲಿ ಬರುತ್ತೆ. ಇದು ದುರ್ಯೋಧನ ಅಂತಿಮ ಘಟ್ಟಕ್ಕೆ ಬಂದಿದ್ದಾನೆ. ಹಾಗಾಗಿ ವರ ಮಹತ್ವದಿಂದ, ವರಬಲದಿಂದ ಆತ ವೈಶಂಪಾಯನ ಸರೋವರದ ಒಳಗೆ ಹೋಗಿ ನೀರಲ್ಲಿ ಕೂತ್ಕೊಂಡು ಒಂದು ರೀತಿಯಾದ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಯಾರೋ ಬೇಡರಿಂದ ಸುದ್ದಿ ಗೊತ್ತಾಗಿ ಕೃಷ್ಣ ಮತ್ತು ಪಾಂಡವರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಆಗ ಭೀಮ ಎಷ್ಟು ಜೋರಾಗಿ, ಎಷ್ಟು ರೋಷದಿಂದ, ಕ್ರೋಧದಿಂದ ಉನ್ಮತ್ತನಾಗಿ ಮಾತಾಡ್ತಾನೆ ಅಂದರೆ, ನೀರೊಳಗೆ ಇದ್ದಾನೆ ದುರ್ಯೋಧನ, ಆದರೂ ಅವನ ಮೈ ಬೆವರಿ ಹೋಯಿತಂತೆ. ಅಂದರೆ ಭೀಮನ ಧ್ವನಿ ಹೇಗಿದ್ದಿರಬೇಕು, ಆ ಮೂದಲಿಕೆ ಹೇಗಿದ್ದಿರಬೇಕು, ಹಾಗೆಯೇ ದುರ್ಯೋಧನನ ಅಭಿಮಾನ ಯಾವ ಮಟ್ಟಿಗೆ ಇರಬೇಕು. ಒಂದು ಸಣ್ಣ ಮಾತು ಹೇಳ್ದ ಅಂತ ಹೇಳಿ ಈತ ಅಷ್ಟೇ ಆ ಭಾವಾವೇಶಕ್ಕೆ ಒಳಗಾಗಿ ಬೆವರ್ತಾನಲ್ಲ, ಅದನ್ನು ತುಂಬ ಸೊಗಸಾಗಿ ರನ್ನ ಬರೆದಿದ್ದಾನೆ ಈ ಒಂದು ಪದ್ಯದಲ್ಲಿ. ಹಾಗಾಗಿ ಸರಸ್ವತಿಯ ಭಂಡಾರವನ್ನೇ ಸೂರೆಗೊಂಡವನಂತೆ ರನ್ನ. ಹಾಗಾಗಿ ಈ ಶಬ್ದಗಳು, ಈ ಭಾವ ನಿಜಕ್ಕೂ ಕನ್ನಡದಲ್ಲಿ ಮಾತ್ರ ದೊರೆಯಲಿಕ್ಕೆ ಸಾಧ್ಯ. ಮುಂದಿನ ಪುಸ್ತಕ ಕುವೆಂಪು, ಮಹಿಳಾ ಮಂಥನ, ಸಂಪಾದಕರು ಹೀಚಿ ಬೋರ್ಲಿಂಗಯ್ಯ. ನಮ್ಮ ಪ್ರಶ್ನೆ: ಈ ಕವಯತ್ರಿಯನ್ನ ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ವೈದೇಹಿ, ಟಿ ಸುನಂದಮ್ಮ, ಎಂ ಕೆ ಇಂದಿರಾ, ಚೀನಾ ಮಂಗಳ. ಮೊದಲಿಗೆ
ಬಜರ್ ಒತ್ತಿದ್ದಾರೆ ಸುಧಾಕರ್, ಆನಂತರ ರವಿಕುಮಾರ್. MK ಇಂದಿರಾ. MK ಇಂದಿರಾ ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ರವಿಕುಮಾರ್. ಆಯ್ಕೆ 1 ವೈದೇಹಿ. ಆಯ್ಕೆ 1 ವೈದೇಹಿ. ಶ್ರೀಕಲಾ ಅವರು ಏನು ಹೇಳ್ತಾರೆ? ಸುನಂದಮ್ಮ. ಸುನಂದಮ್ಮ ಹೌದಾ ಇರಬಹುದಾ? ನೋಡ್ದಂಗೆ ಆಗ್ತಾ ಇದೆ. ನೋಡ್ದಂಗೆ ಅನ್ಸುತ್ತೆ. ಉತ್ತರವನ್ನ ನೋಡ್ತಾ ಹೋಗೋಣ. ಚೀನಾ ಮಂಗಳ ಅವರು. ಚೀನಾ ಮಂಗಳ ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಶಾಶ್ವತಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ರು ಚೀನಾ ಮಂಗಳವರು. NMKRV ಕಾಲೇಜಲ್ಲಿ ಅವರು ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸಿದವರು. ಕನ್ನಡದ ಮೊದಲ ಪತ್ರಕರ್ತೆ ಅನ್ನೋ ಒಂದು ಅಭಿಧಾನ ಇವರಿಗೆ ಉಂಟು. ಶಿಕ್ಷಣ ತಜ್ಞರಾಗಿ, ಸ್ತ್ರೀವಾದಿ ಚಿಂತಕರಾಗಿ, ಬರಹಗಾರರಾಗಿ ಇವರು ಬಹಳ ಬಹಳ ಪರಿಚಿತರು. ಚೀನಾ ಮಂಗಳ ಅಂತ ಹೇಳ್ತಂದರೆ ವಿದ್ವತ್ ವಲಯದಲ್ಲಿ ಅವರಿಗೇ ಆದ ಒಂದು ಪ್ರತ್ಯೇಕ ಗೌರವ ಸ್ಥಾನ ಉಂಟು ಚೀನಾ ಮಂಗಳ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವಿಜಯನಗರ ಇತಿಹಾಸದ ಅಧ್ಯಯನಗಳು. ಡಾಕ್ಟರ್ ನೀಲಟೂರು ವೆಂಕಟರಮಣಯ್ಯ ಬರೆದಂಥ ಕೃತಿಯನ್ನು ಅನುವಾದ ಮಾಡಿದ್ದಾರೆ ಡಾಕ್ಟರ್ ಗುರುಮೂರ್ತಿ ಪೆಂಡಗೂರು ಅವರು. ಪ್ರಶ್ನೆಯನ್ನು ನೋಡೋಣ. ಒಂದು ವಾಕ್ಯವನ್ನು ಕೊಡ್ತಾ ಇದ್ದೇವೆ. ಸ್ವಲ್ಪ ಕಂಗ್ಲೀಷ್ ವಾಕ್ಯ ಅದು. ಅದನ್ನು ಅಚ್ಚ ಕನ್ನಡ ವಾಕ್ಯವನ್ನಾಗಿ ರೂಪಿಸಬೇಕು. ರೂಪಿಸಲಿಲ್ಲ ಮತ್ತೆ ಒಂದು ಪುಸ್ತಕ ದಂಡ. ಸಿದ್ಧವಾಗಿದ್ದೀರಾ? ವಾಕ್ಯ ಕೊಡೋಣವಾ? ಇದೋ ಬಂತು ವಾಕ್ಯ. ನಾನು ಓದಕ್ಕೆ ಹೋಗಲ್ಲ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಸುಧಾಕರ್ ಅವರು. ಅವರ ಉತ್ತರ ಏನು ಅಂತ ಹೇಳ್ಬೇಕು ಸರ್? ಅಚ್ಚ ಕನ್ನಡ ವಾಕ್ಯ ಬೇಕು ನಮಗೆ. ಪಡಿತರ ಚೀಟಿ ನೆರಳಚ್ಚು ಮಾಡಿಕೊಡ್ತೀರಾ? ಪಡಿತರ ಚೀಟಿ ಪಡಿತರ ಚೀಟಿಯನ್ನು ನೆರಳಚ್ಚು ಮಾಡಿಕೊಡ್ತೀರಾ? ಪಡಿತರ ಚೀಟಿಯನ್ನು ನೆರಳಚ್ಚು ಮಾಡಿಕೊಡ್ತೀರಾ? ಹಾ. ಎರಡನೇದಾಗಿ ರವಿಕುಮಾರ್. ಪಡಿತರ ಚೀಟಿಯನ್ನು ನಕಲು ಪ್ರತಿ ಮಾಡಿಕೊಡ್ತೀರಾ? ನಕಲು ಪ್ರತಿ ಮಾಡಿಕೊಡ್ತೀರಾ? ಶ್ರೀಕಲಾ. ಪಡಿತರ ಚೀಟಿಯನ್ನು ನಕಲು ಪ್ರತಿ ಮಾಡಿಕೊಡ್ತೀರಾ? ಅಂದರೆ ರವಿಕುಮಾರ್ ಕೊಟ್ಟಂತ ಉತ್ತರವನ್ನೇ ತಾವು ಕೊಟ್ಟಿದ್ದೀರಿ. ಹಾ. ಈಗ ನಮ್ಮ ಉತ್ತರ ಏನು ಅಂತ ನೋಡೋಣವಾ? ಉತ್ತರವನ್ನು ನೋಡೋಣ. ಪಡಿತರ ಚೀಟಿಯನ್ನು ಜೆರಾಕ್ಸ್ ಮಾಡಿ ಕೊಡ್ತೀರಾ? ಅರೆ, ಜೆರಾಕ್ಸ್ ಅನ್ನೋದು ಇಂಗ್ಲಿಷ್ ಶಬ್ದ ಅಲ್ವೇ? ಯಾಕೆ ಬಳಸಿದ್ರಿ? ಇಲ್ಲಿ ಒಂದು ಸೂಕ್ಷ್ಮ ಇದೆ. ಜೆರಾಕ್ಸ್ ಅನ್ನೋದು ಒಂದು ವ್ಯಾಪಾರಿ ಹೆಸರು, ಬ್ರ್ಯಾಂಡ್ ನೇಮ್. ಅದನ್ನು ಬದಲಾಯಿಸೋ ಹಕ್ಕು ನಮಗಿಲ್ಲ. ಬ್ರ್ಯಾಂಡ್ ನೇಮನ್ನು ಬದಲಾಯಿಸೋ ಹಾಗಿಲ್ಲ. ಫೋಟೋ ಕಾಪಿ ಅನ್ನೋದು ಆ ತಂತ್ರಜ್ಞಾನ ಇದೆಯಲ್ಲ, ಅದರ ಮೂಲ ಹೆಸರು ಫೋಟೋ ಕಾಪಿಯಿಂಗ್ ಅಂತ. ಆ ಫೋಟೋ ಕಾಪಿಯಿಂಗನ್ನು ನಾವು ಬೇಕಾದರೆ ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ನಾವು ನೆರಳು ಪ್ರತಿ, ತಾವೆಲ್ಲ ಏನೇನು ಹೇಳಿದಿರಿ, ನೆರಳಚ್ಚು, ಇವೆಲ್ಲ ನಾವು ಹೇಳ್ಬೋದು. ಫೋಟೋ ಕಾಪಿಯಿಂಗ್ ಅಂತ ಇದ್ದರೆ. ಜೆರಾಕ್ಸ್ ಅಂತ ಇದ್ದರೆ ಜೆರಾಕ್ಸ್ ಅಂತಲೇ ಬಳಸಬೇಕು ನಾವು. ಕೆನರಾ ಬ್ಯಾಂಕನ್ನು ನೀವೇನು ಇಷ್ಟ ಬಂದ ಹಾಗೆ ದಕ್ಷಿಣ ಕನ್ನಡದ ಬ್ಯಾಂಕ್ ಅಂತ ಹೇಳಲಿಕ್ಕಾಗುತ್ತಾ? ಕೆನರಾ ಅಂದರೆ ಕರ್ನಾಟಕ ಅನ್ನೋದಕ್ಕೆ ಇಂಗ್ಲೀಷ್ ಅವರು ಕೆನರಾ ಅಂತ ಕೊಟ್ಟಿದ್ದಾರೆ, ಶಬ್ದ ಬಳಸಿದ್ದಾರೆ. ಹಾಗಾಗಿ ಅದೇ ಶಬ್ದವನ್ನೇ, ಯಾಕಂದರೆ ಅದೊಂದು ವ್ಯಾಪಾರಿ ಹೆಸರದು, ಕೆನರಾ ಬ್ಯಾಂಕ್ ಅಂತಲೇ ಹೇಳಬೇಕು. ಕರ್ನಾಟಕ ಬ್ಯಾಂಕ್ ಅಂತ ಹೇಳ್ತಂದ್ರೆ ಇಲ್ಲದೇ ಇರೋ ಗೊಂದಲ ಆಗೋಗುತ್ತೆ. ಹಾಗಾಗಿ ವ್ಯಾಪಾರಿ ಹೆಸರುಗಳನ್ನು ಮೂಲ ಹೆಸರಲ್ಲೇ ಬಳಸಬೇಕು, ಅನುವಾದ ಮಾಡಲಿಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಈ ಒಂದು ವಾಕ್ಯವನ್ನು ತಗೊಂಡಿದ್ವಿ. ಈಗ ಯಾರಿಗೆ ಪುಸ್ತಕ ಕೊಡ್ಲಿ? ಹತ್ತಿರ ಇರೋರು ಕೊಡಿ. ಸುಧಾಕರ್ ಮತ್ತು ರವಿಕುಮಾರ್ ಇಬ್ಬರಿಗೂ ಒಂದೊಂದು ಪುಸ್ತಕ ಕೊಡ್ತೇನೆ. ಯಾಕಂದರೆ ತಾವು ಈ ಪಡಿತರ ಚೀಟಿ ಅನ್ನೋದನ್ನು ಬಳಸಿದ್ದೀರಿ, ಅದು ನನಗೆ ಖುಷಿ ಆಯಿತು. ಕಾಪಿ ಹೊಡೆದ್ರೋ ಬಿಟ್ಟರೋ ಅದು ಆಮೇಲಿನ ವಿಚಾರ, ಆದರೆ ಬಳಸಿದ್ದೀರಾ. ಆದರೆ ಈ ಜೆರಾಕ್ಸ್ ಅನ್ನೋದಕ್ಕೆ ಫೋಟೋ ಕಾಪಿಯಿಂಗ್ ಅನ್ನೋದು ನಿಮ್ಮ ಮನಸ್ಸಲ್ಲಿತ್ತೋ ಏನೋ ಗೊತ್ತಿಲ್ಲ, ಅದಕ್ಕಾಗಿ ಸೊಗಸಾದ ಕನ್ನಡ ಶಬ್ದಗಳನ್ನು ರೂಪಿಸಿದ್ದೀರಿ. ಆ ಹಿನ್ನೆಲೆಯಲ್ಲಿ ವಿಜಯನಗರದ ಕೃತಿಯನ್ನು ಕೊಟ್ಟಿದ್ದೇನೆ ಸುಧಾಕರ್ ಅವರಿಗೆ. ಹಾಗೆಯೇ ಕುವೆಂಪು ಮಹಿಳಾ ಮಂಥನ ಈ ಕೃತಿಯನ್ನು ರವಿಕುಮಾರ್ ಅವರಿಗೂ ಕೊಟ್ಟಿದ್ದೇನೆ. ಈಗ ಪದಬಂಧ 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಸುಳುಹುಗಳನ್ನು ನೋಡೋಣ.
ಗುಳ್ಳಕಾಯಜ್ಜಿ ಈತನ ಅಹಂ ಮುರಿದಳಂತೆ, ಅಡಿಕೆಯನ್ನ ಹೀಗೂ ಕರೆಯುವರು ವಿಕ್ರಯ. ಗೊತ್ತಾಗಿಲ್ವಾ? ಮೊದಲನೇದೇ ಗೊಂದಲ ಆಗಿದೆ ತಮಗೆ ಅಂತ ನಾನು ಭಾವಿಸ್ತೇನೆ. ಗುಳ್ಳಕಾಯಜ್ಜಿ ಎಲ್ಲಿ ಬರ್ತಾಳೆ ಆಕೆ? ಆಕೆಯ ವಿಗ್ರಹ ಎಲ್ಲಿದೆ? ಶ್ರವಣ ಬೆಳಗೊಳದಲ್ಲಿದೆ ಆಕೆಯ ವಿಗ್ರಹ. ಏನಾದರೂ ಹೊಳಿತಾ ಈ ಗುಳ್ಳಕಾಯಜ್ಜಿ ಯಾರ ಅಹಂಕಾರವನ್ನು ಮುರಿದಳು ಅಂತ? ಒಂದು ಉತ್ತರ, ಚಾವುಂಡರಾಯ. ಈತ ಗೊಮ್ಮಟನನ್ನು ಕೆತ್ತಿಸಿದ ಮೇಲೆ ನನ್ನನ್ನು ಮೀರಿಸುವರು ಯಾರು ಅಂದಾಗ ಆ ಮಹಾಮಸ್ತಕಾಭಿಷೇಕ ಮಾಡಿದಾಗ ಅದು ಕುತ್ತಿಗೆಯನ್ನು ಬಿಟ್ಟು ಕೆಳಗೆ ಇಳಿಲಿಲ್ಲ. ಕೊನೆಗೆ ಗುಳ್ಳಕಾಯಜ್ಜಿ ನೀಡಿದಂಥ ಒಂದು ಕುಡಿತೆ ಹಾಲಿಂದ ಆ ಅಭಿಷೇಕ ಮುಂದುವರಿಯಿತು. ಹೀಗೆಲ್ಲ ಕಥೆಯನ್ನು ನಾವು ಕೇಳ್ತೇವೆ. ಚಾವುಂಡರಾಯ ಸರಿಯಾದ ಉತ್ತರ ಆಗಿತ್ತು. ಎರಡು ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಅಡಿಕೆಯನ್ನು ಹೀಗೂ ಕರೀಬಹುದು ನಮ್ಮ ಕಾವ್ಯಗಳಲ್ಲಿ. ಉತ್ತರವನ್ನು ನೋಡೋಣ. ಕವುಂಗು ಅಂತ ಹೇಳ್ತಾರೆ. ಮೂರು ಉತ್ತರ ವಿಕ್ರಯ. ವಿಕ್ರಯ ಅಂದ್ರೆ ಏನು? ಉತ್ತರವನ್ನ ನೋಡೋಣ. ಸ್ವಲ್ಪ ಬೇಸರ ಆಗ್ತಾ ಇದೆ, ವಿಕ್ರಯ ಶಬ್ದ ಗೊತ್ತಿಲ್ವಾ ಅಂತ. ಮಾರಾಟ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಮುಂದಿನ ಪುಸ್ತಕ ಗುರು ಚನ್ನಬಸಪ್ಪ ಅವರು ಬರೆದ ನೆತ್ತಿಯ ಬುತ್ತಿ 101 ಚಿಂತನೆಗಳು. ಸಂಗ್ರಹ ಮಾಡಿದ್ದಾರೆ ಮುಕ್ತಾ ಬಿ ಕಾಗಲಿ ಅವರು. ನಮ್ಮ ಪ್ರಶ್ನೆ, ಈ ಗೀತೆಯನ್ನು ಬರೆದ ಕವಿಯನ್ನ ಗುರುತಿಸಬೇಕಾಗಿದೆ. ಗೀತೆಯನ್ನ ನೋಡೋಣ, ಹೇಳೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಸುಧಾಕರ್ ಬಜರ್ ಒತ್ತಿದ್ದಾರೆ. ಉತ್ತರವನ್ನ ಕೇಳೋಣ. ಕಂಬಾರ್. ಹೆಸರು ಯಾವತ್ತೂ ಅರ್ಧ ಹೇಳಬಾರ್ದು. ಚಂದ್ರಶೇಖರ ಕಂಬಾರ್. ಚಂದ್ರಶೇಖರ ಕಂಬಾರರು. ಶ್ರೀಕಲಾ ಮತ್ತು ರವಿಕುಮಾರ್. ಆಯ್ಕೆಗಳು ಕೊಡಲ. ಆಯ್ಕೆಗಳು: ಗೋವಿಂದ ಭಟ್ಟ, ಕನಕದಾಸರು, ಶಿಶುನಾಳ ಶರೀಫರು, ಪುರಂದರದಾಸರು. ಎರಡನೇದಾಗಿ ಬಜರ್ ಒತ್ತಿರೋದು ರವಿಕುಮಾರ್. ಆಯ್ಕೆ 3 ಶಿಶುನಾಳ ಶರೀಫ್. ಶಿಶುನಾಳ ಶರೀಫರು. ಶ್ರೀಕಲಾ, ಗೋವಿಂದ ಭಟ್. ಉತ್ತರವನ್ನ ನೋಡು. ಶಿಶುನಾಳ ಶರೀಫರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ರವಿಕುಮಾರ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ನೆತ್ತಿಯ ಬುತ್ತಿ ಎನ್ನುವ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇವೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ರವಿಕುಮಾರ್ ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಕನ್ನಡದ ದಾನ ಚಿಂತಾಮಣಿ ಯಾರು? ಅತ್ತಿಮಬ್ಬೆ, ಜಾಕಬ್ಬೆ? ಅತ್ತಿಮಬ್ಬೆ. ಮುಂದಿನ ಪ್ರಶ್ನೆ: ತ್ರಿವೇಣಿ ಯಾರ ಕಾವ್ಯನಾಮ? ಅನಸೂಯ ಶಂಕರ್, ಆರ್ಯಾಂಬ ಪಟ್ಟಾಭಿ? ಅನಸೂಯ ಶಂಕರ್. ಮುಂದಿನ ಪ್ರಶ್ನೆ: ಅಣ್ಣನ ನೆನಪು ಯಾರ ಆತ್ಮಕತೆ? ಕುವೆಂಪು, ತೇಜಸ್ವಿ? ತೇಜಸ್ವಿ. ಮುಂದಿನ ಪ್ರಶ್ನೆ:
ನಡೆಬವರು ಎಡಬದೆ ಕುಳಿತವರು ಎಡವುವರೆ. ಈ ಕವಿ ನುಡಿಯು ಯಾರದ್ದು? ರಾಘವಾಂಕ, ಹರಿಹರ. ರಾಘವಾಂಕ. ಮುಂದಿನ ಪ್ರಶ್ನೆ. ರಾಮೇಶ್ವರ ಲಿಂಗ ಇದು ಯಾರ ಅಂಕಿತ ನಾಮ? ಅಕ್ಕಮ್ಮ, ನೀಲಮ್ಮ? ಅಕ್ಕಮ್ಮ. ಅಕ್ಕಮ್ಮ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ ಕನ್ನಡದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಸರಿಯಾಗಿದೆ. 2 ಉತ್ತರ ತ್ರಿವೇಣಿ ಅನಸೂಯ ಶಂಕರ್ ಸರಿಯಾಗಿದೆ. 3 ಉತ್ತರ ಅಣ್ಣನ ನೆನಪು ತೇಜಸ್ವಿ ಸರಿಯಾಗಿದೆ. 4 ಉತ್ತರ ರಾಘವಾಂಕ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಅಕ್ಕಮ್ಮ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಶ್ರೀಕಲಾ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಕನ್ನಡದ ಕುಲಪುರೋಹಿತರು ಯಾರು? ಆಲೂರು ವೆಂಕಟರಾಯರು, ಕಂದಗಲ್ ಹನುಮಂತರಾಯರು? ಆಲೂರು ವೆಂಕಟರಾಯರು. ಮುಂದಿನ ಪ್ರಶ್ನೆ. ರಾಘವ ಯಾವ ಕವಿಯ ಕಾವ್ಯನಾಮ? ಎಂ.ವಿ. ಸೀತಾರಾಮಯ್ಯ, ವಿ. ಸೀತಾರಾಮಯ್ಯ? ಎಂ.ವಿ. ಸೀತಾರಾಮಯ್ಯ. ಮುಂದಿನ ಪ್ರಶ್ನೆ. ನೆನಪಿನ ಪುಟಗಳು ಯಾರ ಆತ್ಮಕತೆ? ಟಿ.ಎನ್. ಸೀತಾರಾಮ್, ಉಪೇಂದ್ರ? ಟಿ.ಎನ್. ಸೀತಾರಾಮ್. ಮುಂದಿನ ಪ್ರಶ್ನೆ. ಕನ್ನಡದ ನೆಲ ಪುಲ್ಲೆನೆಗೆ ಪಾವನ ತುಳಸಿ. ಈ ಕವಿ ನುಡಿಯು ಯಾರದ್ದು? ಸಾಲಿ ರಾಮಚಂದ್ರರಾವ್, ತಗಡೂರು ರಾಮಚಂದ್ರರಾವ್? ತಗಡೂರು ರಾಮಚಂದ್ರ. ಮುಂದಿನ ಪ್ರಶ್ನೆ. ಗುಮ್ಮೇಶ್ವರ ಯಾರ ಅಂಕಿತ ನಾಮ? ಕದಿರ ಕಾಯಕದ ಕಾಳವ್ವೆ, ಬಾಚಿ ಕಾಯಕದ ಕಾಳವ್ವೆ? ಕದಿರಕಾಯದ ಕಾಳವೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಸರಿಯಾಗಿದೆ. 2 ಉತ್ತರ ಎಂ.ಬಿ. ಸೀತಾರಾಮಯ್ಯ ಸರಿಯಾಗಿದೆ. 3 ಉತ್ತರ ಟಿ.ಎನ್. ಸೀತಾರಾಮ್ ಸರಿಯಾಗಿದೆ. 4 ಉತ್ತರ ಸಾಲಿ ರಾಮಚಂದ್ರರಾವ್ ಉತ್ತರ ಆಗಿತ್ತು. ತಗಡೂರು ರಾಮಚಂದ್ರರಾವ್ ಅಂತ ತಾವು ಹೇಳಿದ್ರಿ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕದಿರ ಕಾಯಕದ ಕಾಳವ್ವೆ ಉತ್ತರ ಸರಿಯಾಗಿದೆ. ತಾವು ಒಟ್ಟು 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಸುಧಾಕರ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಕನ್ನಡದ ಕೋಗಿಲೆ ಯಾರು? ಬಾಳಪ್ಪ ಹುಕ್ಕೇರಿ, ಪಿ. ಕಾಳಿಂಗರಾವ್? ಪಿ. ಕಾಳಿಂಗರಾವ್. ಮುಂದಿನ ಪ್ರಶ್ನೆ. ವಾಣಿ ಯಾವ ಕವಿಯ ಅನ್ವರ್ತನಾಮ? ಸುಬ್ಬಮ್ಮ, ತಿರುಮಲೆ ರಾಜಮ್ಮ? ತಿರುಮಲೆ ರಾಜಮ್ಮ. ಮುಂದಿನ ಪ್ರಶ್ನೆ. ನೇಗಿಲ ಗೆರೆಗಳು ಯಾರ ಆತ್ಮಕತೆ? ಎಚ್.ಡಿ. ದೇವೇಗೌಡ, ಜಿ.ಟಿ. ದೇವೇಗೌಡ? ಎಚ್.ಡಿ. ದೇವೇಗೌಡ. ಮುಂದಿನ ಪ್ರಶ್ನೆ. ಕನ್ನಡ ಉಳಿದೆಮಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ. ಈ ಕವಿ ನುಡಿಯು ಯಾರದ್ದು? ಬೆನಗಲ್ ರಾಮರಾವ್, ಬೆಟಗೇರಿ ಕೃಷ್ಣ ಶರ್ಮ? ಬೆಟಗೇರಿ ಕೃಷ್ಣ ಶರ್ಮ. ಮುಂದಿನ ಪ್ರಶ್ನೆ. ಕೂಡಲ ಚೆನ್ನ ಸಂಗಯ್ಯ ಯಾರ ಅಂಕಿತ ನಾಮ? ಚೆನ್ನ ಬಸವಣ್ಣ, ಸೊನ್ನಲಿಗೆ ಸಿದ್ದರಾಮ? ಚೆನ್ನ ಬಸವಣ್ಣ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಕನ್ನಡದ ಕೋಗಿಲೆ ಪಾಂಡೇಶ್ವರ ಕಾಳಿಂಗರಾವ್ ಸರಿಯಾಗಿದೆ. 2 ಉತ್ತರ ಸುಬ್ಬಮ್ಮ ಆಗಿತ್ತು, ತಿರುಮಲೆ ರಾಜಮ್ಮ ಅಂತ ತಾವು ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಎಚ್.ಡಿ. ದೇವೇಗೌಡ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬೆನಗಲ್ ರಾಮರಾವ್ ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಚನ್ನಬಸವಣ್ಣ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಸಮಯ ಈಗ ಬಂತು. ರವಿಕುಮಾರ್ ಅವರಿಗೆ ದೊರೀತಾ ಇದೆ. ಒಟ್ಟು 3, 6, 2, 8 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಐದು ಪುಸ್ತಕ ಶ್ರೀಕಲಾ ಅವರಿಗೆ ಸ್ವೀಕರಿಸಿ ಅಭಿನಂದನೆಗಳು. ನಾಲ್ಕು ಸ್ವೀಕರಿಸಿ ಅಭಿನಂದನೆಗಳು. 7 ಪುಸ್ತಕ ಅಲ್ವಾ? 4, 3, 7 ಪುಸ್ತಕ ದೊರೆತಿದೆ. ಅಭಿನಂದನೆಗಳು.
ಬಾಯನ್ನು ಒಂದು ಸಲ ತೆಗೆದು ನೋಡ್ತು ಅಂದರೆ ಒಂದು ಸಣ್ಣ ಮಾಂಸದ ಚೂರು ತೂಗಾಡ್ತಾ ಇರುತ್ತೆ. ಇದನ್ನು ಕಿರುನಾಲಿಗೆ ಅಂತ ಕರೀತೇವೆ. ಈ ಕಿರುನಾಲಿಗೆ ಜಾರಿ ಬೀಳುತ್ತೆ ಅನ್ನೋ ಒಂದು ಪರಿಕಲ್ಪನೆ ಉಂಟು. ವಾಸ್ತವದಲ್ಲಿ ಹಾಗೆ ಜಾರಲಿಕ್ಕೆ ಸಾಧ್ಯನೇ ಇಲ್ಲ. ಕಿರುನಾಲಿಗೆ ನಮಗೆ ತೀರಾ ಮುಖ್ಯವಾದ ಅಂಗ ಅಲ್ಲದಿದ್ದರೂ ಸಹ ಇದ್ದರೆ ತೊಂದರೆ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.